ಜನಕ್ಕೆ ಇಂಕ್ಯುಬೇಟರ್ಸ್ ಯಾಕೆ ಬೇಡ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಕೇಳ್ರಿ. ತುಂಬ ಜನ ಈಗ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋರು ಏನು ಮಾಡಿರ್ತಾರೆ ಅಂದರೆ ಇಂಕ್ಯುಬೇಟರ್ ಸವಾಸಕ್ಕೆ ಹೋಗಲ್ಲ. ತುಂಬ ಜನ ದೊಡ್ಡ ದೊಡ್ಡ ಯು ಪಿ ಎಸ್ ಮಾಡಿಕೊಂಡಿರೋರು ಜನರೇಟರ್ ಇಟ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ಯು ಪಿ ಎಸ್ ದೊಡ್ಡದಾಗಿರೋದು ಇಟ್ಕೊಂಡಿರ್ತಾರೆ. ಅವ್ರಿಗೆ ಒಂದು ಸ್ವಲ್ಪ 100% ಸಕ್ಸಸ್ಫುಲಿ ಇದ್ದೇ ಇರುತ್ತೆ ಮತ್ತು ಅವ್ರಿಗೆ ಸಕ್ಸಸ್ ಇದ್ದೇ ಇರುತ್ತೆ. ಈಗ ಮಿನಿ ಯು ಪಿ ಎಸ್ ಮಾಡ್ಕೊಳ್ಳೋರು, ಇದು ಮಿನಿ ಇಂಕ್ಯುಬೇಟರ್ಸ್ ಮಾಡ್ಕೊಳ್ಳೋರು, ಇಲ್ಲ ಚಿಕ್ಕ ಚಿಕ್ಕ ಇಂಕ್ಯುಬೇಟರ್ ಮಾಡ್ಕೊಳ್ಳೋರು ಮೊದಲು ಮಾಡಬೇಕಾಗಿರೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ಕೊಬಿಡಿ. ಈಗ ಹೊಸೊಬ್ರು ಅವರು ಇವರು ಅಂತ ನೋಡ್ತಾ ಇರೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಬಿಡಿ. ಬಡ್ಡಿ ಮಗನ ಇಂಕ್ಯುಬೇಟರ್ ಆಗೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಒಂದು ಟೆಂಪ್ರೇಚರ್ ಸೆಟ್ ಆಗಲಿಲ್ಲ ಅಂದರೆ ಮತ್ತು ಅದರಲ್ಲಿ ಇಮ್ಯುನಿಟಿ ಅಂತ ಇರುತ್ತೆ, ಅದೆಲ್ಲ ಒಂದೇ ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಮರಿಯಾಗಲ್ಲ. ಈ ಸಲ ಟೆಂಪ್ರೇಚರು 32.7 ಇರಬೇಕಾಗಿತ್ತು, ಅದು ಕಮ್ಮಿ ಆಗಿದೆ. ಅಂದರೆ 32.7 ಇರಬೇಕಾಗಿತ್ತು. ಅದರಲ್ಲಿ ಏನಪ್ಪ ಅಂತಂದರೆ 30% ಟೆಂಪ್ರೇಚರ್ ಬಂದು ಈ ಥರ 100 ಮೊಟ್ಟ ಒಮ್ಮೆಗೆ ವೇಸ್ಟ್ ಇದು. ಅಂದರೆ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಬಟ್ ಬ್ಯಾಡ್ ಟೈಮ್ ಅಂತ ಅನ್ಕೋಬೋದು. ಹಂಗೆ ಅಂದ್ಬಿಟ್ಟು ಇಂಕ್ಯುಬೇಟರ್ ಸರಿ ಇಲ್ಲೊಬ್ರು ಅಂತ ಕೇಳ್ಬೋದು. ಬಟ್ ಇಂಕ್ಯುಬೇಟರ್ ಮಾಡೋದಕ್ಕಿಂತ ಬೆಟರಾಗಿ ಒಂದು 15-20 ಕೋಳಿ ತೊಗೋತು ಅಂದರೆ ಅಚ್ಚುಕಟ್ಟಾಗಿ ಕೋಳಿಯಿಂದನೇ ಮಾಡ್ಕೋಬೋದು. ಅದನ್ನು ಬಿಟ್ಬಿಟ್ಟು ನೀವು ಕೋಳಿ ಮಾಡೋದಂತೆ ಏನಾದರೂ ಈ ಥರ ಇಂಕ್ಯುಬೇಟರ್ ಮಾಡ್ಕೊಂತು ಅಂದರೆ ಖಂಡಿತ ಲಾಸ್ ಆಗುತ್ತೆ. ಈ ಸತ 100 ಮೊಟ್ಟೆ ವೇಸ್ಟು. ಈ 100 ಮೊಟ್ಟೆಗೆ 15 ರೂಪಾಯಿ ಅಂತ ಹಾಕೊಂಡ್ರು ನಿಮಗೆ 1000 ರೂಪಾಯಿ ದುಡ್ಡು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ದಯವಿಟ್ಟು ಇಂಕ್ಯುಬೇಟರ್ ಮಾಡೋರಿಗೆ ನಾನು ಒಂದು ಸಲಹೆ ಕೊಡೋದೇನು ಅಂತಂದರೆ ಯಾವುದೇ ಕಾರಣಕ್ಕೂ ಇಂಕ್ಯುಬೇಟರ್ಸ್ ಮಾಡಬೇಡಿ. ನೀವು ಹೆಂಗೆ ಹೋದರೂ ಮಾಡ್ತೀನಿ ಅಂತಂದರೆ ದಯವಿಟ್ಟು ನೀವು ಮಾಡಬೇಕಾಗಿರೋದೇನು ಅಂತಂದರೆ 15,000 20,000 ಕೊಟ್ಟು ಯು ಪಿ ಎಸ್ ತೊಗೊಳೋದಕ್ಕೆ ಒಂದು 15-20 ಕೋಳಿ ತೊಗೋತು ಅಂದರೆ ಅಚ್ಚುಕಟ್ಟಾಗಿ ಕೋಳಿ ತೊಗೊಂಡು ಅಚ್ಚುಕಟ್ಟಾಗಿ ನೀಟಾಗಿ ಮೇಂಟೈನ್ ಮಾಡೋದು. ಹೇಯ್ 15-20 ಕೋಳಿ ಹೆಂಗಾದರೂ ತೊಗೊಂಡು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡೋದು ಫ್ರೆಂಡ್ಸ್. ಅದನ್ನು ಬಿಟ್ಬಿಟ್ಟು ನೀವು ಅದು ಇದು ಅಂತ ತಲೆ ಕೆಡಿಸ್ಕೊಂಡು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಬೇಗ ಗ್ರೋತ್ ಆಯ್ತೀವಿ ಅಂದ್ಬಿಟ್ಟು ಏನಾರು ಇಂಕ್ಯುಬೇಟರ್ ಕೈ ಹಾಕೋದ್ರೆ ಇದೇ ಥರ ಆಗುತ್ತೆ. ಬಟ್ ಎಲ್ಲ ಟೈಮು ಅಂತಲ್ಲ, ಒಂದೊಂದು ಟೈಮ್ ಏನೂ ಮಾಡೋಕ್ಕಾಗಲ್ಲ, ಈ ಥರ ಆಗುತ್ತೆ. ಇದಕ್ಕೋಸ್ಕರ ಸುಮ್ಮನೆ ಲಾಸ್ ಆಗೋದ್ರಿಂದ ಬಟ್ ಒಂದು 15 ಕೋಳಿ 20 ಕೋಳಿ ಕುಂಟ್ರಿಸ್ಕೋತು ಅಂದರೆ 10 ಕೋಳಿ ಕುಂಟ್ರಿಸ್ಕೊಂಡ್ರು 100 ಮರಿ ಅಚ್ಚುಕಟ್ಟಾಗಿ ಬರುತ್ತೆ. ಅಚ್ಚುಕಟ್ಟಾಗಿ ಇಂಕ್ಯುಬೇಟರ್ ಮಾಡ್ಕೊಳ್ಳಿ, ಅಚ್ಚುಕಟ್ಟಾಗಿ ಕೋಳಿಗಳು ಮಾಡ್ಕೊಳ್ಳಿ. ಇಂಕ್ಯುಬೇಟರ್ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬಿಡಿ. ಇಂಕ್ಯುಬೇಟ್ರಿಂದ ಲಾಸ್ ಹೊರತು ಇನ್ನು ಯಾವುದೇ ರೀತಿ ಬೇಗ ನಿಮಗೆ ಬೆನಿಫಿಟ್ ಬರೋಲ್ಲ. ಆಮೇಲೆ ಇಂಕ್ಯುಬೇಟ್ರಲ್ಲಿ ಅದನ್ನ ಮರಿಗಳನ್ನು ನೀವು ಕೂಡ ಉಳ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಜುಗುಡ್ಸೋದಕ್ಕೆ ಅಥವಾ ಇಲ್ಲ ಅಂತಂದರೆ ತೂಗುಡ್ಸೋದಕ್ಕೆ ಇಲ್ಲ ಅಂತಂದರೆ ನಗಡಿ ಆಗೋದಿಲ್ಲ, ಕೋಳಿಗಳು ಗೊರ್ಗೋರ್ ಅಂತೈತೆ ಮತ್ತು ಶ್ರೋಕಾಳ ಐತೈತೆ, ಅದು ಇದು ಅಂತ ಏನೇ ಪ್ರಾಬ್ಲಮ್ ಇದ್ರು ನಾಟಿ ಕೋಳಿಗೆ 10-15 ಕೋಳಿ 10-15 ಔಷಧಿ ಯೂಸ್ ಮಾಡೋದ್ರ ಬದಲು ಇದೊಂದು ಔಷಧಿ ಯೂಸ್ ಮಾಡ್ಕೊಳ್ಳಿ, ಎಂಡ್ರೋಜಿನ್ ಪ್ಲಸ್ ಅಂತ. ಎಂಡ್ರೋಜಿನ್ ಪ್ಲಸ್ ಯೂಸ್ ಮಾಡೋದ್ರಿಂದ ಆಲ್ ಪ್ರಾಬ್ಲಮ್ಸ್ ನಿಮ್ಗೆ ಏನೇನಿದೆ, ನಗಡಿ ಆಗಲಿ, ಶೀತ ಆಗಲಿ, ತೂಗುಡಿಸೋದಾಗಲಿ, ಜಿಗ್ಡಿಸೋದಾಗಲಿ, ಇಲ್ಲ ಅಂತಂದರೆ ನಿಂತ್ಕೊಂಡು ತೂಗುಡಿಸೋದಾಗಲಿ, ಅಥವಾ ಇಲ್ಲ ಅಂತಂದರೆ ಕಾಲೆಲ್ಲ ಚೊಟ್ರ ಬರೋದಾಗಲಿ, ಈ ಥರದ್ದು ಏನೇ ಪ್ರಾಬ್ಲಮ್ ಆಗ್ತಾಯಿದ್ರು ನೀವು 15 ದಿನಕ್ಕೆ ಒಂದು ಸಲ ಇಲ್ಲ ತಿಂಗಳಿಗೆ 2 ಸಲ ಇದನ್ನು ಎಂಡ್ರೋಜಿನ್ ಪ್ಲಸ್ನ ಬಳಸ್ಕೋತು ಅಂದರೆ 1 ಲೀಟ್ರ್ ನೀರಿಗೆ 1 ml ಕಂಪ್ಲೀಟಾಗಿ 3 ಡೇಸ್ ಹಾಕಬೇಕು. ಕಂಪ್ಲೀಟಾಗಿ 3 ದಿನ ಹಾಕೋದ್ರಿಂದ ನಿಮ್ಗೆ ಯಾವುದೇ ರೀತಿ ರೋಗ ಲಕ್ಷಣಗಳು ಮತ್ತು ಪ್ರತಿಯೊಂದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ತೂಗುಡಿಸೋದು, ಜಿಗುಡಿಸೋದು, ಮತ್ತು ಏನಾದರೂ ಅದು ನಿದ್ದೆ ಮಾಡುವಂಥದ್ದು ಅಥವಾ ಈ ಥರ ರೋಗ ಬಂದು ಕೋಳಿಗಳು ಸಾಯ್ತೈತೆ ಅಂತಂದರೆ ನೀರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಬಿಟ್ಬಿಡಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀರನ್ನ ಮಡ್ಗೋರು ಈ ಸಲ ಅಂದರೆ ಬೇಸಿಗೆ ಟೈಮಲ್ಲಿ ಏನಪ್ಪ ಅಂತಂದರೆ ನೆರಳಿರುತ್ತೆ, ಅಂದರೆ ನೆರಳಿರೋ ಜಾಗಕ್ಕೆ ಜಾಸ್ತಿ ನೀರನ್ನ ಇಡಕ್ಕೆ ಹೋಗಿ ನೀರು ಇಟ್ಬಿಡಿ ಕೋಳಿಗಳಿಗೆ. ಅದು ಮುಟ್ಬಿಟ್ಟು ಬಿಸಿಲಲ್ಲಿ ಇರ್ತು ಅಂತಂದರೆ ಪ್ಲಾಸ್ಟಿಕಲ್ಲಿ ಅಥವಾ ಇನ್ನೊಂದರಲ್ಲಿ ಏನಾದರೂ ಇರ್ತು ಅಂತಂದರೆ ಅದರಿಂದನೂ ಕೂಡ ರೋಗ ಬರುವಂಥ ಚಾನ್ಸಸ್ ಇದೆ. ವೈರಸ್ ಅಟ್ಯಾಕ್ ಆಗುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಫಾರಮ್ಗೆ ಹೋದವರು ಒಂದು ಸ್ವಲ್ಪ ಬಿಳ್ಚಿಪ್ ನೀರಿನಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಎಂಟ್ರಿ ಕೊಡಿ. ಇನ್ನು ಜಾಸ್ತಿ ಯಾರಾದರೂ ಫಾರಮ್ ಒಳಗಡೆ ಯಾರನ್ನಾರು ಕೂಡ್ಕೋತಾಯಿತು ಅಂತಂದ್ರೆ ಒಂದು ಸ್ವಲ್ಪ ನೋಡ್ಬಿಟ್ಟು ಒಳಗಡೆ ಫಾರಮ್ ಒಳಗಡೆ ಬಿಟ್ಕೊಳ್ಳಿ. ಇನ್ನೇನಾದ್ರು ಜಾಸ್ತಿ ಬಿಟ್ಕೊತೀವಿ ಅದು ಇದು ಮಾಡ್ತೀವಿ ಅಂತಂದರೆ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಸ್ಗಳು ಬೇಸಿಗೆ ಕಾಲಕ್ಕೆ ರೋಗಗಳು ಜಾಸ್ತಿ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರು ಕೋಳಿ ಸಾಕೋರು ಏನಪ್ಪ ಅಂತಂದರೆ ಎಂಡ್ರೋಜಿನ್ ಪ್ಲಸ್ ಇಟ್ಕೊಳ್ಳಿ. ಎಂಡ್ರೋಜಿನ್ ಪ್ಲಸ್ ಇಟ್ಕೊಂಡಿಲ್ಲ ಅಂತಂದರೆ ನಿಮ್ಮ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಎಂಡ್ರೋಜಿನ್ ಪ್ಲಸ್ನ ಬಳಸಿ ಮತ್ತು ನೀಟಾಗಿರುತ್ತೆ. ನಿಮ್ಗೆ ಯಾವುದೇ ರೋಗಗಳಿದ್ರೂ ರೋಗ ಲಕ್ಷಣಗಳಿದ್ರೂ ಎಂಡ್ರೋಜಿನ್ ಪ್ಲಸ್ಸಲ್ಲೇ ಪ್ರತಿಯೊಂದರಲ್ಲೂ ಗುಣಮುಖ ಆಗೋದು. ನೀವು 10 ಔಷಧಿ 15 ಔಷಧಿ ಆ್ಯಂಟಿಬಯೋಟಿಕ್ಕು ಆಯುರ್ವೇದಿಕ್ ಏನೇ ಯೂಸ್ ಮಾಡಿದ್ರು ಬೇಸಿಗೆ ಟೈಮಲ್ಲಿ ಬೇಗ ಗುಣಮುಖ ಆಗಲ್ಲ. ಎಂಡ್ರೋಜಿನ್ ಪ್ಲಸ್ನ ಬಳಸಿ ಯಾವುದೇ ಕಾರಣಕ್ಕೂ ಬೇಗ ಗುಣಮುಖ ಆಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನಿಮಗೆ ಸಾಯೋದಾಗಲಿ, ಡೆತ್ ಆಗೋದಾಗಲಿ, ಚೊಟ್ರ ಬರೋದಾಗಲಿ ಯಾವುದೂ ಆಗಲ್ಲ. ಮರಿಗಳಿಗೆ ದೊಡ್ಡವಕ್ಕೆ ಎಲ್ಲದಕ್ಕೂ ಬಳಸ್ಬೋದು. ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ನಿಮ್ಗೆ ಏನಾದರೂ ಬಳಸ್ತೀನಿ ಅಂತಂದರೆ ಎಂಡ್ರೋಜಿನ್ ಪ್ಲಸ್ ಬಂದು 280 ರೂಪಾಯಿ ಇರುತ್ತೆ. 280 ರೂಪಾಯಿ ಎಂಡ್ರೋಜಿನ್ ಪ್ಲಸ್ನ ತೊಗೊಂಡು ನೀವು ಅಚ್ಚುಕಟ್ಟಾಗಿ ಕೋಳಿಗಳಿಗೆ ಹಾಕೋಬೋದು. ಮತ್ತು 1 ಲೀಟ್ರ್ ನೀರಿಗೆ 1 ml ಥರ ಹಾಕೊಂತು ಅಂದರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇದು ಬಂದು ವೆಟ್ರಿಮ್ ಅಂದರೆ ಈಗ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿ ರೋಗಗಳು ಬರೋದಾಗಲಿ ಇದು ಯಾವುದು ಬರಲ್ಲ ಫ್ರೆಂಡ್ಸ್. ಯೂಸ್ ಮಾಡಿ. ಏನಪ್ಪ ವಿಶೇಷ ಅಂತಂದರೆ ತುಂಬ ಜನಕ್ಕೆ ಒಂದಷ್ಟು ಕುತೂಹಲ ಇರೋದೇನು ಅಂತಂದರೆ ಇವನೇನೋ ಹೇಳಕ್ಕೆ ಬಂದಿರ್ತಾನೆ ಕೋಳಿ ಬಗ್ಗೆನೆಲ್ಲ ಮೊಲದ ಬಗ್ಗೆನೋ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಸಾರಿ. ಇವತ್ತೊಂದು ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಹಣ್ಣಿನ ಬಗ್ಗೆ ಪರಿಚಯ ಮಾಡ್ಬಿಡ್ತೀನಿ. ಇದೆಲ್ಲ ನಮ್ಮ ತೋಟದಲ್ಲಿ ಬೆಳೆದಿರೋ ಹಣ್ಣುಗಳು. ಬಟ್ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅಂದರೆ ಈ ಹಣ್ಣಿನ ಪರಿಚಯಗಳು ತುಂಬ ಜನಕ್ಕೆ ಆಗಿರುತ್ತೆ, ಕೆಲವ್ರಿಗೆ ಆಗಿರಲ್ಲ. ಅದಕ್ಕೋಸ್ಕರ ಈ ಹಣ್ಣಿನ ಪರಿಚಯ ಏನಪ್ಪ ಅಂತ ಹಣ್ಣಿನ ಪರಿಚಯ ಯಾವುದಪ್ಪ ಅಂತ ಹೇಳ್ಬಿಟ್ಟು ಹಣ್ಣಿನ ಪರಿಚಯ ಮಾಡ್ಕೊಬಿಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕೊನೆವರೆಗೂ ಅರ್ಥ ಆಗುತ್ತೆ. ಮೊದಲನೇದಾಗಿ ಹಣ್ಣು ಹೆಸರು ಬಂದ್ಬಿಟ್ಟು ಕೆಂಪು ಸೀಬೆ ಹಣ್ಣು ಅಂತ. ಅಂದರೆ ಸೀಬೆ ಹಣ್ಣು ಥರನೇ, ಬಟ್ ಇದರಲ್ಲಿ ಏನಪ್ಪ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಮತ್ತು ಅದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತ ತುಂಬ ಜನ ಕೇಳೋದಾಯ್ತು. ಅಂದರೆ ಅದನ್ನ 10 ಹಣ್ಣು ತಿನ್ನೋದ್ರ ಬದಲು ಇದೊಂದು ಹಣ್ಣು ತಿನ್ನೋ ಸರಿ. ಅಂದರೆ ಇದೊಂದು ಇಷ್ಟೇ ಅಪ್ಪ ಬರೋದು, ಇದೇನು ದಪ್ಪ ಬರೋಲ್ಲ ಮತ್ತು ಸಿಹಿ ಜಾಸ್ತಿ.
ಅಂದರೆ ಸಿಹಿ ಹಣ್ಣು ಅದನ್ನು 10 ತಿನ್ನೋದ್ರ ಬದಲು ಇದೊಂದು ತಿಂದರೆ ಸಾಕು. ಬಟ್ ಇದು ಪೂರ್ತಿ ಚೆನ್ನಾಗಿರುತ್ತೆ ಮತ್ತು ನ್ಯಾಚುರಲ್ ಆಗಿ ಮತ್ತು ಪ್ರತಿಯೊಂದಕ್ಕೂ ಯೂಸ್ ತಿಂದಿರೋರು ತುಂಬ ಜನ ಏನಾದ್ರು ತಿಂದಿದ್ರೆ ಕಮೆಂಟ್ ಮಾಡಿ ನಿಮ್ಮ ತೋಟದಲ್ಲಿ ಏನಾದರೂ ಬೆಳೆದಿದ್ರೆ. ಅಂದರೆ ಅತಿ ಕಡಿಮೆ ಈ ಥರದ್ದೆಲ್ಲ ಸಿಗೋದು ನಿಮ್ಮ ತೋಟಗಳಲ್ಲಾಗಲಿ ನೀವು ಸಹ ಬೆಳೆದಿರೋದ್ರಾಗಲಿ ಇವೆಲ್ಲ ಸಿಗೋದು ತುಂಬ ಕಡಿಮೆ. ಸಿಟಿಗಳ ಕಡೆ ಅಂತೂ ತುಂಬ ಕಮ್ಮಿ. ನೀವೇನಾದರೂ ತಿಂದಿದ್ರೆ ಕಮೆಂಟ್ ಮಾಡಿ. ಮತ್ತು ಕೆಂಪು ಸೀಬೆಹಣ್ಣು ಅಂತ ನಮ್ಮ ಕಡೆ ಕರಿತೀವಿ, ನಿಮ್ಮ ಕಡೆ ಏನಾದರೂ ಒಂದೊಂದು ಹೆಸರು ಇರುತ್ತೆ. ಅಂದರೆ ಕೆಲವರು ಅಂದರೆ ಈ ಕಡೆ ನಮ್ಮ ನಾರ್ತ್ ಕರ್ನಾಟಕದಲ್ಲೇ ಒಂಥರ, ನಿಮ್ಗೆ ಉತ್ತರ ಕರ್ನಾಟಕದ ಒಂದು ಕಡೆ ಒಂಥರ, ಮತ್ತು ಈ ಥರ ತುಂಬ ಜನ ಒಂದೊಂದು ಹೆಸರುಗಳು ಕರೆದಿರ್ತೀರ. ನಿಮ್ಗೇನಾದರೂ ಹಣ್ಣುಗಳ ಹೆಸರು ಏನಾದರೂ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೇನಾದರೂ ಹಣ್ಣಿನ ಹೆಸರು ಬಗ್ಗೆ ಅಥವಾ ಹಣ್ಣಿನ ವಿವರದ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೋಡೋಣ. ಅದೇನಪ್ಪ ವಿಶೇಷ ಅಂತಂದ್ರೆ ಕೋಳಿಗಳು ಸಾಕಿರೋರಿಗೆ ಒಂದು ಎಚ್ಚರಿಕೆ. ಅಂದರೆ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಇವಾಗ ನೀವು ಕೋಳಿಗಳಿಗೆ ಮೇವಾಗ್ತಾ ಇರ್ತೀರಾ, ಪ್ರತಿದಿನ ಕೋಳಿಗಳು ಮೇವಾಗ್ತಾ ಇರ್ತೀರಾ, ಮತ್ತು ಕೋಳಿಗಳಿಗೆ ನೀವು ಎಲ್ಲೆಲ್ಲಿ ಇರುತ್ತೆ ಅಲ್ಲಲ್ಲೇ ಮೇವಾಗ್ತಾ ಇರ್ತೀರಾ. ಬಟ್ ನಿಮ್ಗೊಂದೇನಪ್ಪ ಅಂತಂದ್ರೆ, ಇವಾಗ ನೀವು ಕೋಳಿಗಳನ್ನ ಕರ್ದೆಟ್ಟಿ ಅದೇ ಬರೋದು, ಕೋ ಅಂತಂದರೆ ಅದೇ ಬರೋದು. ಇಲ್ಲ ಅಂತಂದರೆ ನಿಮ್ದೊಂದು ವಯಸ್ಸು, ಅಂದರೆ ನಿಮ್ದು ಏನಿರುತ್ತೆ ಪ್ರಾಣಿಗಳಿಗೆ ನಿಮ್ದೊಂದು ವಯಸ್ಸಲ್ಲಿ ನೀವೇನಾದರೂ ಕರೆದ್ರೆ ಮತ್ತು ನೀವೇನಾದರೂ ಅದನ್ನ ಡೇ ಟು ಡೇ ಪಾಠ ಮಾಡಿದರೆ ನಿಮ್ಗೆ ಬರುತ್ತೆ. ಇಲ್ಲಿ ನಮ್ಮ ಫ್ರೆಂಡ್ ಫಾರಮಲ್ಲಿ ಕರಿತಾ ಇರೋದು ನೋಡ್ಕೊಳ್ಳಿ, ಅಲ್ಲಿ ಕೋಳಿಗಳು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬಟ್ ನಮ್ಮ ಕೋಳಿಗಳು ಅದೇ ಥರ ಬರುತ್ತೆ. ಅಂದರೆ ಇವಾಗ ಜಾಸ್ತಿ ಮೇವು ಹಾಕ್ಬಿಟ್ಟಿದ್ದೀವಲ್ವ, ಇವಾಗ ತಿಂದು ಕೊಬ್ಬು ನನ್ನ ಮಗನವಕ್ಕೆ, ಅದಕ್ಕೆ ಕರೆದ್ರೆ ಬರೋಲ್ಲ. ಅಂದರೆ ಎಲ್ಲ ಟೈಮು ಬರೋಲ್ಲ, ಕೆಲವು ಮೇವಿಲ್ಲ ಅಂದಾಗ ಒಂದು ಸ್ವಲ್ಪ ಮೇವುಗಳು ಕಡಿಮೆ ಆಯಿತು ಅಂದಾಗ, ಇಲ್ಲ ಅಂತಂದರೆ ನೀವು ಡೇ ಟು ಡೇ ಮೇವು ಹಾಕ್ತಿದ್ರೆ ಬರ್ತವೆ. ಅಂದರೆ ನಾನು ಬೆಳಗ್ಗೆ ಹೊತ್ತು 9 ಗಂಟೆ ಒಳಗಡೆ ಬರುತ್ತೆ. ಇವಾಗೆಲ್ಲ ಕರೆದ್ರೆ ಬೊಡ್ಡೇನೋ ಕೊಬ್ಬು ನನ್ನ ಮಗನ ಕರೆದ್ರೂ ಬರೋದಿಲ್ಲ. ಈಗ ಹಿಡಿಯೋಕ್ಕೂ ಆಗೋದಿಲ್ಲ, ಕರಿಯೋಕ್ಕೂ ಆಗೋದಿಲ್ಲ. ಅಷ್ಟು ಪ್ಯೂರ್ ನಾಟಿ ಕೋಳಿಗಳು ಅಷ್ಟು ಬೇಗ ಬರೋದು ಇಲ್ಲ, ಕೈಗೆ ಸಿಗೋದು ಇಲ್ಲ. ಇವಕ್ಕೆಲ್ಲ ಕೊಬ್ಬು. ಇಲ್ಲಿ ನನ್ನ ಮೇಲ್ಗಡೆ ಒಂದು ವೀಡಿಯೋ ಕಾಣಿಸ್ತಾ ಇತ್ತಲ್ಲ, ಇದು ನನ್ನ ಫ್ರೆಂಡ್ ಫಾರಮಲ್ಲಿ ಕೋಳಿಗಳು ವಿಸಿಲ್ ಹೊಡೆದಕ್ಕೆ ಬರುತ್ತೆ. ಅಂದರೆ ಒಂದು ಕೋಳಿನೂ ಎಲ್ಲಾರ ಇರಲಿ, ಅದು ವಿಸಿಲ್ ಹೊಡೆದ ತಕ್ಷಣ ಬರುತ್ತೆ. ಈ ಥರ ನೀವು ಪಾಠ ಮಾಡ್ಕೊಬೋದಂದರೆ ವಿಸಿಲ್ ಆಗ್ಬೋದು, ಇಲ್ಲ ಬಾ ಅಂತ ಕರಿಬೋದು, ಇಲ್ಲ ಅಂತಂದರೆ ಕೋ ಅಂತ ಕರಿಬೋದು. ನೀವು ಯಾವ ಥರ ಕರಿತೀರಾ ಆ ಥರ ಕೋಳಿಗಳು ಪಾಠ ಆಗುತ್ತೆ. ನೀವೇನಾದರೂ ಕರಿತೀನಿ ಅನ್ನೋದು ಅಥವಾ ನೀವೇನಾದರೂ ಕರೆದಿದ್ರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್.